ಕರಾವಳಿಯ ಮಳೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಬೃಹತ್ ಬೆಟ್ಟವನ್ನು ಕೊರೆದು ಸುರಂಗ ಮಾಡಿದ್ದಾರೆ, ಡಬಲ್ ಲೈನು. ಗೆಳೆಯರಿಗೆಲ್ಲ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಎದುರಿಗೆ ಬಂದಿದ್ದೀನಿ. ನೀವು ಕಳೆದ ವಿಡಿಯೋದಲ್ಲಿ ಅಂಕೋಲಾವರೆಗಿನ ನಮ್ಮ ಪ್ರಯಾಣವನ್ನು ನೋಡಿದ್ರಿ. ಶಿರೂರು ಹಾಗೆ ಅಂಕೋಲಾ ಭಾಗದ ರಸ್ತೆಗಳನ್ನೆಲ್ಲ ನೋಡಿದ್ರಿ. ಈ ವಿಡಿಯೋದಲ್ಲಿ ನೀವು ಅಂಕೋಲಾದಿಂದ ಕಾರವಾರದವರೆಗಿನ ನಮ್ಮ ಪ್ರಯಾಣವನ್ನು ನೋಡಲಿಕ್ಕಿದ್ದೀರಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಭಾಳಷ್ಟು ಆಕರ್ಷಕ ಸಂಗತಿಗಳು, ಆಕರ್ಷಕ ಅಂಶಗಳೆಲ್ಲ ಇದೆ, ಮಿಸ್ ಮಾಡದೆ ನೋಡಿ. ಕರಾವಳಿಯ ಮಳೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಕ್ಷಣಕ್ಕೊಮ್ಮೆ ಮಳೆ ಬಂದು ಕ್ಷಣಕ್ಕೊಮ್ಮೆ ನಿಲ್ಲಬಹುದು. ಇವಾಗ ನೋಡಿ ಮಳೆ ಶುರುವಾಗಿದೆ, ಚೆನ್ನಾಗಿ ಬರ್ತಾ ಇದೆ. ಆದರೂ ಇಂಥ ಮಳೆಯಲ್ಲಿ ಗಾಡಿ ಹೊಡೆಯೋದು ಒಂಥರ ಮಜಾ. ನಾವಿವಾಗ ಅಂಕೋಲಾದಿಂದ ಹೊರಟಾಯಿತು. ಅಂಕೋಲಾದಿಂದ ಕಾರವಾರ ಕಡೆಗೆ ಹೊರಟಿದ್ದೀವಿ. ಚಿಕ್ಕದಾಗಿ ಮಳೆ ಬರ್ತಾ ಇದೆ. ಮಳೆ ಎಷ್ಟೊತ್ತಿಗೆ ಬರುತ್ತೆ ಎಷ್ಟೊತ್ತಿಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಇಷ್ಟು ತನಕ ಯಾವುದೇ ಮಳೆಯ ಕುರುಹು ಕೂಡ ಇರಲಿಲ್ಲ. ಇವಾಗ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿ ರೋಡು ವಿಚಿತ್ರ ಮಾಡಿದ್ದಾರೆ ಅಂತ. ಇದು ಅಂಕೋಲಾದ ಬೈಪಾಸ್ ರೋಡು ನಾವೀಗ ಬರ್ತಾ ಇದ್ದಿದ್ದು. ಅಂಕೋಲಾ ಸಿಟಿಗೆ ಎಂಟ್ರ್ ಆಗುವಲ್ಲಿ ನೋಡಿ ಎಷ್ಟು ವಿಚಿತ್ರವಾಗಿ ರಸ್ತೆ ಮಾಡಿದ್ದಾರೆ ಅಂತ. ಇಲ್ಲಿ ನೋಡಿ, ಇದು ಗೊತ್ತೇ ಆಗಲ್ಲ. ಇದು ಒಂಥರ ಕಾರವಾರ ಸೈಡಿಂದ ಬರೋರಿಗೆ ತುಂಬ ಡೇಂಜರ್ ಆಗಿದೆ. ಹಾಗೆ ಹೊರಗೆ ಉದಾಹರಣೆ ಕುಮಟಾ ಸೈಡಿಂದ ಕಾರವಾರ ಕಡೆ ಹೋಗೋರಿಗೆ ಬೈಪಾಸ್ ಮೂಲಕ ಹೋದರೆ ಭಾಳ ಕನ್ಫ್ಯೂಸಿಂಗ್ ಆಗಿದೆ ನೋಡಿ. ಇದು ನೋಡಿ, ಎದುರುಗಡೆ ಗುಡ್ಡ, ಬಿಸಿಲಿದೆ, ಇಲ್ಲಿ ಮಳೆ ಬರ್ತಿದೆ. ಬಿಸಿಲು ಮಳೆ ಮಂಗನ ಮದುವೆ ಅಂತ ನಮ್ಮಲ್ಲಿ ಹೇಳ್ತಿದ್ರು. ನಾವು ಸ್ಕೂಲ್ಗೆ ಹೋಗೋವಾಗ ಬಿಸಿಲು ಮಳೆ ಮಂಗನ ಮದುವೆ ಅಂಥೇಳಿ ಒಂದು ಹಾಡನ್ನೇ ಹಾಡ್ತಿದ್ವಿ. नार्थ मजा अंदर बेरे तरह थोड़ा। सुमी, नॉर्थ में क्या क्या बोलते हैं? बारिश और ये आता है तो धूप, लोमड़ी की शादी। हाँ, लोमड़ी। लोमड़ी अंदर तद्री कन्नडದಲ್ಲಿ दरी बॉक्स हाँ. ಇದು ನೋಡಿ, ಇದು ಬಾಳೆಗುಳಿ ಕ್ರಾಸು. ಇಲ್ಲಿಂದ ಹುಬ್ಬಳ್ಳಿ ಕಡೆಗೆ ಹೋಗ್ಬೋದು. ಹುಬ್ಬಳ್ಳಿ ಹೋಗೋ ಹೈವೇ ಇಲ್ಲಿ ಬಂದಿದೆ, ನೀವು ನೋಡ್ಬೋದು. ರೈಟ್ ಸೈಡು ಹುಬ್ಬಳ್ಳಿಗೆ ಹೋಗೋಕ್ಕೆ ಇಲ್ಲಿಗೆ ಸ್ಟ್ರೈಟ್ ಹೋದರೆ ಪಣಜಿ ಹೋಗುತ್ತೆ. ಪಣಜಿ ಮುಂಬೈ ಹೋಗ್ಬೋದು. ನೋಡಿ, ಅಲ್ಲಿ ಆ ಬೆಟ್ಟ ಆಕಾಶಕ್ಕೆ ತಾಗದಂಗಿದೆ. ಅದಕ್ಕೆಲ್ಲ ಮೋಡಗಳ ತೋರಣ ಹೆಂಗೆ ಬಂದಿದೆ ಅಂತ. ಅದ್ರ ನಡುವೆ ಈ ರೀತಿ ಈ ಹೆದ್ದಾರಿಲಿ ಹೋಗೋದು ಅಂದರೆ ಭಾಳ ಖುಷಿ ಕೊಡುವಂಥ ಸಂಗತಿ. ನೋಡಿ, ಅಲ್ಲಿ ಆ ಬೆಟ್ಟ ಹೆಂಗೆ ಕಾಣಿಸ್ತಾ ಇದೆ ಅಂತ ನಮಗೆ. ನೋಡಿ, ಎದುರುಗಡೆಗೆ ಮೋಡಗಳು ಬಂದು ಬೆಟ್ಟಕ್ಕೆ ಮುತ್ತು ಕೊಡ್ತಾ ಇದೆ ನೋಡಿ. ಅದರ ನಡುವೆ ನಮ್ಮ KSRTC ಎಷ್ಟು ಗಜಗಾಂಭೀರ್ಯದಿಂದ ಹೋಗ್ತಾ ಇದೆ ನೋಡಿ. ಕರಾವಳಿ ತೀರದಲ್ಲಿ ಗಾಡಿ ಓಡಿಸೋದು ಅಥವಾ ರಸ್ತೆಗಳ ಮಧ್ಯೆ ಪ್ರಯಾಣ ಮಾಡೋದು ಅಂದರೆ ವಿಶೇಷ ಅಂದರೆ ಇದೆ.
ಅಕ್ಕಪಕ್ಕದಲ್ಲಿ ಒಳ್ಳೆ ತೆಂಗಿನ ಮರಗಳಿರ್ತವೆ, ಅದರ ನಡುವೆ ರಸ್ತೆಗಳು, ಪುಟ್ 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 ಊರುಗಳು, ಹೀಗೆ ರಸ್ತೆ ದಾಟುವ ಜನ. ಹೈವೇಯಲ್ಲಿ ನಾವು ಗಾಡಿ ಓಡಿಸಿದಂತೆಲ್ಲ ಭಾರಿ ಒಂಥರ ಖುಷಿ ಖುಷಿ ಆಗುತ್ತೆ. ಬಂತು ಎದುರುಗಡೆ ಒಂದು ಪುಟ್ಟ ಬೆಟ್ಟ ಇದೆ ನೋಡಿ. ಇವೆಲ್ಲ ನಮಗೆ ಭಾಳ ಅಚ್ಚರಿಯನ್ನು ಮೂಡಿಸುವಂಥ ಸಂಗತಿಗಳು. ನಿಮ್ಗೆ ಇಲ್ಲೇ ಹತ್ತಿರದಲ್ಲಿ ಏಷ್ಯಾದ ಅತಿ ದೊಡ್ಡ ನೌಕಾನೆಲೆ ಅಂತ ಕರೆಸ್ಕೊಂಡಿರುವಂಥ ಸೀಬರ್ಡ್ ಕೂಡ ಇದೆ. ಭಾಳ ಭೌಗೋಳಿಕವಾಗಿ ಭಾಳ ವಿಶೇಷವಾದ ಸ್ಥಳದಲ್ಲಿ ಇರುವಂಥ ನೌಕಾನೆಲೆ ಇದು ನೋಡಿ. ಆ ಗುಡ್ಡದ ಮೇಲೆ ಅದೆಷ್ಟು ಮಳೆಗಾಲದ ಜಲಪಾತಗಳು ಹುಟ್ಕೊಂಡಿವೆ ಅಂತ. ಈ ಅಂಕುಡೊಂಕಿನ ರಸ್ತೆಗಳಲ್ಲಿ ಗಾಡಿ ಓಡಿಸಿದ್ರೆ ಆಹಾ. ಇದು ನೋಡಿ, ಇದು ಇಲ್ಲಿ ಯಾವುದೋ ಒಂದು ಬಸ್ ಹಾಳಾಗಿ ಹಾಗೆ ಹೊಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಆಕ್ಸಿಡೆಂಟ್ ಆಗಿತ್ತು ಅನ್ಸುತ್ತೆ. ಎದುರಿಗೆ ಒಂದು ಟ್ಯಾಂಕರ್ ಹೋಗ್ತಾ ಇದೆ. ಇಲ್ಲಿ ಕೆಲವು ಭಾಗ ಇನ್ನು ರಸ್ತೆ ಅಗಲೀಕರಣ ಆಗಿಲ್ಲ, ಚತುಷ್ಪಥ ಆಗಿಲ್ಲ. ಹಾಗಾಗಿ ಹಳೆಯ ರಸ್ತೆಯಲ್ಲೇ ನಾವು ಓಡಾಡ್ತಾ ಇದ್ದೀವಿ. ಅಂಕುಡೊಂಕಿನ ರಸ್ತೆ ತುಂಬ ಗಾಡಿ ಓಡಿಸೋಕ್ಕೂ ಮಜವಾಗಿರುತ್ತೆ, ನಮಗಲ್ಲಿ ಹೋಗೋಕ್ಕೂ ಕೂಡ ಖುಷಿಯಾಗುತ್ತೆ. ಇನ್ನು ಮಳೆಗಾಲದಲ್ಲಂತೂ ಒಳ್ಳೆ ಮಳೆ ಬಂದ್ಕೊಂಡು ಆ ಮಳೆ ನಡುವೆ ಡ್ರೈವ್ ಮಾಡ್ಕೊಂಡು ಹೋದರೆ ಆವಾಗ ಸಿಗುವಂಥ ಮಜವೇ ಬೇರೆ. ನೋಡಿ ಇಲ್ಲಿ ಹೇಗಿದೆ ರೋಡು ಅಂತ. ಇಲ್ಲ ಈ ಗುಡ್ಡ ಇದೆಯಲ್ಲ, ಇದು ಹತ್ತಿದ ನಂತರ ಆ ಕಡೆಗೆ ಸಮುದ್ರ ಕಾಣುತ್ತೆ. ತುಂಬ ಚೆನ್ನಾಗಿ ಇದೆ ಅದು. ನೋಡಿ ಇಲ್ಲಿ ಎಷ್ಟು ಗಾಡಿಗಳು ನಮ್ಮ ಎದುರಿಗೆ ಸಿಗ್ತಾ ಇದೆ ಅಂತ. ತುಂಬ ಒಳ್ಳೆಯ ರಸ್ತೆ ಇದು. ಒಳ್ಳೆ ಕೊಂಕಣ ಬೆಲ್ಟ್ನ ರಸ್ತೆಯಲ್ಲಿ ಪ್ರಯಾಣ ಮಾಡೋದೇ ಖುಷಿ ಸಂಗತಿ. ಎಲ್ಲ ಚಿಕ್ಕ ರಸ್ತೆಯಲ್ಲಿ, ಹಳೆಯ ರಸ್ತೆಯಲ್ಲಿ ಎಲ್ಲ ವಾಹನಗಳು ಬರ್ತಾ ಇದೆ. ನಿಮಗೂ ಸಾಧ್ಯ ಆದರೆ ಈ ಕೊಂಕಣ ಬೆಲ್ಟಿನ ರಸ್ತೆಯಲ್ಲಿ ನೀವು ಕೂಡ
ನಿಮ್ಮ ಗಾಡಿಯನ್ನು ಓಡಿಸ್ಕೊಂಡು ಹೋಗಿ ಬನ್ನಿ, ನಿಮಗೆ ತುಂಬ ಖುಷಿ ಆಗುತ್ತೆ ಇದು. ಅಂಕೋಲಾ ಟು ಕಾರವಾರ ಭಾಳಷ್ಟು ಅಚ್ಚರಿಗಳಿದೆ. ಒಂದು ಕಡೆ ಸೀಬರ್ಡ್ ಇದ್ದರೂ ಕೂಡ ಅದರ ಆ ಕಡೆಗೆ ಒಂದಷ್ಟು ನಿಸರ್ಗ ರಮಣೀಯ ದೃಶ್ಯಗಳು ನಿಮ್ಮ ಕಣ್ಮನಗಳನ್ನು ಸೆಳೆಯುತ್ತೆ. ಶಿರ್ವೆ ಗುಡ್ಡ ಇರ್ಬೋದು, ಅಚುವೆ ಇರ್ಬೋದು, ತೊಡೂರು ಇರ್ಬೋದು, ಹಾಗೆ ತೊಡೂರು ಹತ್ರ ಗೋಲ್ಲಾರಿ ಜಲಪಾತ ಅಂತ ಒಂದು ಇದೆ, ಅದಿರ್ಬೋದು. ಹಾಗೆ ನಿಮಗೆ ಇವಾಗ ಹೊಸದಾಗಿ ನಮ್ಮ ಬಿಣಗಾದಿಂದ ಕಾರವಾರ ತನಕ ಸುರಂಗ ಮಾರ್ಗಗಳನ್ನು ಮಾಡಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿದ್ದು ನಿಮಗೆ ಭಾಳ ಖುಷಿ ಕೊಡುತ್ತೆ. ನೋಡಿ, ಕೆಳಗಡೆ ಸಮುದ್ರ ಕೂಡ ನೀವು ನೋಡ್ಬೋದು. ಹಾಗೆ ಸೀಬೋರ್ಡ್ ಕೂಡ ಇದೆ. ಮಳೆಯ ಕಾರಣ ನದಿಯ ನೀರಿನಲ್ಲಿ ತುಂಬ ಪ್ರವಾಹ ಬಂದಿದ್ದು, ಇದರಿಂದ ನೋಡಿ ಸಮುದ್ರದ ನೀರು ಕೂಡ ಕೆಂಪಾಗಿ ಹೋಗಿದೆ. ಒಂದು 2-3 ಕಿಲೋಮೀಟ್ರ್ವರೆಗೆ ತುಂಬ ಕೆಂಪಾಗೇ ಇರುತ್ತಂತೆ. ಮಳೆಗಾಲದಲ್ಲಿ ಸಮುದ್ರ ಯಾಕಪ್ಪ ಹೀಗೆ ಕಾಣುತ್ತೆ ಅಂತ ತುಂಬ ಅಚ್ಚರಿ ಹುಟ್ಟಿಸ್ಬೋದು. ನೋಡಿ, ಈ ಕಡೆ ಪಕ್ಕದಲ್ಲಿ ಹಸಿರು ಗುಡ್ಡಗಳು ಹೇಗೆ ಆಗ್ತಾನೆ ಮಳೆಯಲ್ಲಿ ಮಿಂದೆದ್ದು ನಿಂತಿದೆ. ದೂರದಲ್ಲಿ ತುಂಬ ಕಾಮಗಾರಿಗಳು ಕೂಡ ನಡೀತಾ ಇದೆ. ಇಲ್ಲಿ ನೋಡಿ, ಇಲ್ಲೊಂದು ಜಲಪಾತ ಹೇಗೆ ಕಾಣಿಸ್ತಿದೆ ಅಂತ. ಇದೆಲ್ಲ ನೋಡಿ, ಇಲ್ಲಿ ಗುಡ್ಡ ಕತ್ತರಿಸ್ತಿರೋದಕ್ಕೆ ನಮಗೆ ತುಂಬ ಆಕರ್ಷಣೀಯವಾಗಿ ಕಾಣಿಸ್ತಾ ಇದೆ ನೋಡಿ ಜಲಪಾತ. ಇಂತಹ ಅನೇಕ ಜಲಪಾತಗಳು ಈ ರಸ್ತೆ ಮಧ್ಯದಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇದು ಅಂಕೋಲಾ ಕಾರವಾರ ರಸ್ತೆಯ ಅಚ್ಚರಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಬನ್ನಿ ಹಾಗೆ ಮುಂದಕ್ಕೆ ಹೋಗೋಣ. ಇಲ್ಲಿ ನೋಡಿ ಎಷ್ಟೆಲ್ಲ ಚಿಕ್ಕ ಚಿಕ್ಕ ಜರಿಗಳೆಲ್ಲ ಇದೆ ಅಂತ ಇಲ್ಲಿ. ಈ ಬೆಟ್ಟ ಗುಡ್ಡ ಹಸಿರೆಲ್ಲ ಬಂದ ತಕ್ಷಣ ವರ್ಣನೆ ಮಾಡೋಕ್ಕೆ ಪದಗಳೇ ಸಾಕಾಗಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಪದದಲ್ಲಿ ಆಗ್ತಿದ್ರೆ ಹಂಗಾರೆ ಪದ್ಯದಲ್ಲಿ ಹೇಳಿ, ವರ್ಣನೆ ಮಾಡಿ. ವರ್ಣನೆಗೆ ಸಿಗದಂತಹ ಸೌಂದರ್ಯ ಇದು, ಪದ್ಯ ಮಾಡಿ. ಪದಗಳಿಗೆ ಸಿಗದಂತ ಅದ್ಭುತ. ಅದಕ್ಕೆ ಪದ್ಯ ಮಾಡಿ ಹೇಳಿ. ಇಲ್ಲ, ನೋ ವೇ. ಮಾಡಿ ಹೇಳಿ ಒಂದು ಪದ್ಯ ನೋಡೇ ಬಿಡೋ. ಆಶು ಕವಿಯಲ್ಲ ನಾನು, ನಿಧಾನವಾಗಿ ಶಬ್ದಗಳನ್ನು ಜೋಡಿಸಿ ಪದ್ಯ ಬರೆಯುವವನು ನಾನು.
ನೋಡಿ ಇದು ಕಾರವಾರ ಬಳಿ ಇರುವಂಥ ಸುರಂಗ ಮಾರ್ಗ. ಹೊಸದಾಗಿ ಮುಂಚೆ ರೌಂಡ್ ಹಾಕೊಂಡು ಬರಬೇಕಿತ್ತು. ಅಲ್ಲೊಂದು ಕೃತಕ ಜಲಪಾತ ಕೂಡ ಆಗಿದೆ ನೋಡಿ. ಸೂಪರ್. ಬೃಹತ್ ಬೆಟ್ಟವನ್ನು ಕೊರೆದು ಸುರಂಗ ಮಾಡಿದ್ದಾರೆ. ಡಬಲ್ ಲೈನು. ಇದು ಗೋವಾದಲ್ಲಿ ಮಾಡಿರುವಂಥದ್ದು, ಕಾರವಾರದಲ್ಲಿ ಮಾಡಿರುವಂಥ ಹೊಸ ಫ್ಲೈಓವರು ಎಷ್ಟು ಖಾಲಿ ಖಾಲಿ ಇದೆ ನೋಡಿ. ಇದಾಗಿತ್ತು ಅಂಕೋಲಾ ಟು ಕಾರವಾರದವರೆಗಿನ ನಮ್ಮ ಪ್ರಯಾಣದ ಒಂದು ವಿಡಿಯೋ. ಇದರಲ್ಲಿ ಪ್ರಮುಖವಾಗಿ ನಾವು ಕಾರವಾರದ ಸುರಂಗವನ್ನು ತೋರಿಸಿದ್ದೀವಿ. ಹಾಗೆ ಅಂಕೋಲಾ ಮತ್ತು ಕಾರವಾರ ನಡುವಿನ ರಸ್ತೆಯನ್ನು ಹಾಗೂ ಇಲ್ಲಿನ ಬೇರೆ ಬೇರೆ ಪ್ರದೇಶಗಳನ್ನೆಲ್ಲ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಇದಕ್ಕೊಂದು ಲೈಕ್ ಕೊಡೋಕೆ ಮರಿಬೇಡಿ, ನಿಮ್ಮ ಗೆಳೆಯರ ಜೊತೆ ಹಂಚ್ಕೊಳ್ಳಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋದಲ್ಲಿ ಗೋವಾದ ಹಲವು ಸಂಗತಿಗಳು ಬರಲಿಕ್ಕಿದೆ. ಗೋವಾಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಗೋವಾದಲ್ಲಿ ಬೀಚ್ಗಳ ಹೊರತಾಗಿ ಅಲ್ಲಿನ ಪ್ರದೇಶಗಳು ಹೇಗಿದೆ, ಅಲ್ಲಿನ ಜನಜೀವನ ಹೇಗಿದೆ ಅನ್ನೋದನ್ನೆಲ್ಲ ನಿಮಗೆ ನಾನು ತೋರಿಸ್ಲಿಕ್ಕಿದ್ದೀನಿ. ಮಿಸ್ ಮಾಡದೆ ಮುಂದಿನ ವಿಡಿಯೋ ಕೂಡ ನೋಡಿ. ಹಾಗೆ
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಗೆಳೆಯ ಜೊತೆ ಹಂಚ್ಕೊಳ್ಳೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದ. ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ.